ನಮ್ಮ ವಿಜಯ ನ್ಯೂಸ್ಗೆ ಸ್ವಾಗತ. ನಾನು ಚಿರುಸುಮಾ ದೊಡ್ಮನಿ. ಇವತ್ತಿನ ಹೆಡ್ಲೈನ್ಸ್. ಸಿಪಿಐ ವಿರುದ್ಧ ಕಾರ್ಯಕರ್ತರು ಪ್ರತಿಭಟಿಸಿದ್ದಕ್ಕೆ ಲಾಠಿ ಏಟು. ಬಾಗಲಕೋಟೆ ನವನಗರ ನಗರಸಭೆ ಮುಂದೆ ಘಟನೆ. ಸಿಪಿಐ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ದಾರೆ ಅಂತ ಆರೋಪ. ಕಾರ್ ಡ್ರೈವರ್ನ ಬಂಧಿಸದೆ ಎಸ್ಐಟಿ ಮೀನಾವೇಶ ಎನಿಸುತ್ತಿದೆ ಎಂದ ಆರೋಪ. ಪೆನ್ ಡ್ರೈವ್ ಹಂಚಿದವರ ವಿರುದ್ಧವೂ ಕ್ರಮ ತಗೊಳ್ಳಿ ಎಂದ ಆರಗ ಜ್ಞಾನೇಂದ್ರ. ಜೆಡಿಎಸ್ ವರೆಗೆ ಮಾನಸಿಕ ರೋಗ ಎಂದ ಪ್ರಿಯಾಂಕ್ ಖರ್ಗೆ. ಎಸ್ಆರ್ಎಚ್ ವಿರುದ್ಧ ಎಲ್ಎಸ್ಜಿಗೆ ಹೀನಾಯ ಸೋಲು. ಇದರಿಂದ ಕೋಪಿಸಿಕೊಂಡ ಮಾಲೀಕ ಸಂಜೀವ್ ಗೋಯಂಕಾ ಅವರ ಬಾಡಿ ಲ್ಯಾಂಗ್ವೇಜ್ ಹೇಳ್ತಿದೆ ಆಕ್ರೋಶದ ಕಿಚ್ಚು. ಶಿವಮೊಗ್ಗದಲ್ಲಿ ಇಬ್ಬರು ರೌಡಿ ಶೀಟರ್ಗಳ ಬರ್ಬರ ಹತ್ಯೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಶುರುವಾಯಿತು ಗ್ಯಾಂಗ್ ವಾರ್. ಮಾರಕಸ್ಥ, ಚಪಡಿಕಲ್ಲು, ಸೈಕಲ್ ಎತ್ತಿ ಇಬ್ಬರು ಹತ್ಯೆ. ಕೊಡಗಿನಲ್ಲೂ ವರುಣ ಅಬ್ಬರ. ನೆಲಕ್ಕುರುಳಿದ ಕರೆಂಟ್ ಕಂಬ. ಅಬ್ಬರಿಸಿದ ಮಳೆಗೆ ಕುಸಿದು ಬಿದ್ದ ಬೃಹತ್ ಮರ. ಆಟೋ ಜಖಂ. ಮಂಡ್ಯ ಜಿಲ್ಲೆಯ ಹಲವೆಡೆ ಗುಡುಗು ಮಿಂಚು ಸಹಿತ ಮಳೆ. ಇಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. ಒಟ್ಟು 8.69 ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರದ ಮಹತ್ವದ ದಿನ. 2024 ಎಸ್ಎಸ್ಎಲ್ಸಿ ಪರೀಕ್ಷೆ 1ರಲ್ಲಿ 8.69 ಲಕ್ಷ ವಿದ್ಯಾರ್ಥಿಗಳು. ಮಗಳಿಗೆ ಪ್ರೀತಿಸುವಂತೆ ಟಾರ್ಚರ್. ಇಬ್ಬರು ಯುವಕರನ್ನು ಹತ್ಯೆಗೈದ ತಂದೆ. ತೀವ್ರ ರಕ್ತಸ್ರಾವದಿಂದ ಯಲ್ಲಪ್ಪ ಸ್ಥಳದಲ್ಲೇ ಸಾವು. ಹೆದ್ದಾರಿಯಲ್ಲಿ ದಿಢೀರ್ ಯೂಟರ್ನ್. ಟ್ರಕ್ ಚಾಲಕನ ಆಪತ್ತು. ಇಬ್ಬರು ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ 6 ಮಂದಿ ಸಾವು. ಡಿಕ್ಕಿ ಹೊಡೆದ ಮೇಲೂ ಟ್ರಕ್ ಚಲಾಯಿಸಿಕೊಂಡು ಮುಂದೆ ಹೋದ ಚಾಲಕ. ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಮಾಡಿದ ಯುವತಿಗೆ ಕಾದಿತ್ತು ಬಿಗ್ ಶಾಕ್. ನೀವು ಆನ್ಲೈನ್ ಫುಡ್ ಆರ್ಡರ್ ಮಾಡ್ತೀರಾ? ಹಾಗಿದ್ರೆ ಬಿ ಅಲರ್ಟ್. ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಯುವತಿಯ ಹೇಳಿಕೆ. ಮೇ 13 ಮತ್ತು 14ರಂದು ರಾಜ್ಯದಂತ ಹೆಚ್ಚಿನ ಪ್ರಮಾಣದ ಮಳೆ ಸಾಧ್ಯತೆ. ಒಂದು ವಾರ ರಾಜ್ಯದಲ್ಲಿ ಉತ್ತಮ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಮುನ್ಸೂಚನೆ. ದಿಢೀರ್ ಮಳೆಯಿಂದ ಹವಾಮಾನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣಗೊಂಡಿದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.